ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ಮುಂದೆ ನಾವು ಬಳಸೋ ವಿದ್ಯುತ್ ದುಬಾರಿ ಆಗುತ್ತಾ? ಸರ್ಕಾರಿ ಸಂಸ್ಥೆಗಳನ್ನ ಉಳಿಸೋ ಕೆಲಸ ಮಾಡ್ತಿರೋ ಸರ್ಕಾರ ಸದ್ದಿಲ್ಲದೆ ಖಾಸಗೀಕರಣದತ್ತ ಮುಖ ಮಾಡ್ತಿದ್ಯಾ? ಇಂಥದ್ದೊಂದು ಆತಂಕ, ಅನುಮಾನ ರಾಜ್ಯದ ಜನತೆಯನ್ನ ಕಾಡ್ತಿದೆ. ಯಾಕಂದ್ರೆ ನಾವು ಬಳಸೋ ವಿದ್ಯುತ್ ಇನ್ಮುಂದೆ ಎಸ್ಕಾಂಗಳ ಬದಲಿಗೆ ಖಾಸಗಿ ಸಂಸ್ಥೆಯ ಪಾಲಾಗೋ ಕಾಲ ಸನ್ನಿಹಿತವಾಗ್ತಿದೆ. ಖಾಸಗಿ ಸಂಸ್ಥೆ ಪಾಲಾಗಲಿದ್ಯಾ ರಾಜ್ಯದಲ್ಲಿ ವಿದ್ಯುತ್ ಪೂರೈಕೆ? ಸರ್ಕಾರದ ನಡೆ ಖಂಡಿಸಿ ಗುತ್ತಿಗೆದಾರರಿಂದ ಬೃಹತ್ ಪ್ರತಿಭಟನೆ. ರಾಜ್ಯದಲ್ಲಿ ಮತ್ತೊಂದು ಬಿರುಗಾಳಿ ಏಳುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇಂಧನ ಇಲಾಖೆಯ ಇತ್ತೀಚಿನ ನಡೆ ರಾಜ್ಯದ ಜನರ ಕೆಂಗಣ್ಣಿಗೆ ಗುರಿಯಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಇಷ್ಟು ದಿನ ಸರ್ಕಾರಿ ಒಡೆತನದ ಸಂಸ್ಥೆಯ ಅಧೀನದಲ್ಲಿದ್ದ ವಿದ್ಯುತ್ ಪೂರೈಕೆ ಇನ್ಮುಂದೆ ಖಾಸಗಿ ಪಾಲಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಇತ್ತೀಚೆಗೆ ರಾಜ್ಯದಲ್ಲಿ ವಿದ್ಯುತ್ ಪೂರೈಕೆ ಮಾಡಲು ಅವಕಾಶ ನೀಡಿ ಅಂತ ಟಾಟಾ ಒಡೆತನದ ಸಂಸ್ಥೆಯೊಂದು ಅರ್ಜಿ ಸಲ್ಲಿಕೆ ಮಾಡಿದೆ. ಸರ್ಕಾರ ಖಾಸಗಿ ಕಂಪನಿಗೆ ಅನುಮತಿ ಕೊಟ್ಟಿದ್ದೇ ಆದ್ರೆ ವಿದ್ಯುತ್ ಕ್ಷೇತ್ರದ ಸಂಪೂರ್ಣ ಖಾಸಗಿಯವರ ಪಾಲಾಗಲಿದೆ. ಇದು ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಸಮಾಧಾನಕ್ಕೆ ಕಾರಣವಾಗಿದೆ. ಸರ್ಕಾರದ ನಡೆ ಖಂಡಿಸಿ ಇದೇ ತಿಂಗಳ 22ರಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರ ಇದಾಗಿದ್ದು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಗುತ್ತಿಗೆದಾರರು ಭಾಗಿಯಾಗುವ ಮೇಲಿನ ಸಾರ್ವಜನಿಕ ನಿಯಂತ್ರಣ ಬಂದ್. ಸರ್, ಮೊದಲನೇ ರೀಸನ್ನು ಏನು, ಇವತ್ತು ಟಾಟಾ ಪವರ್ಗೆ ಖಾಸಗೀಕರಣ ಮಾಡ್ತಿರೋದು ಮೊದಲನೇದು. ಎರಡನೇದು ಏನು, ಈಗಾಗಲೇ ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ ಪ್ರಕಾರ ಯಾವುದೇ ಒಂದು ಹೊಸ ಸ್ಥಾವರಕ್ಕೆ ವಿದ್ಯುತ್ ಗುತ್ತಿಗೆದಾರರ ಒಂದು ಸಮಾಪನ ವರದಿ ಮ್ಯಾಂಡೇಟರಿ ಇತ್ತು. ಕಳೆದ ನಮಗೆ ಗೊತ್ತಿರೋಂಗೆ 104 ವರ್ಷಗಳಿಂದ ನಾವು ಡೇ ಒನ್ನಿಂದನೂ ಆ ಕಾನೂನು ಇದೆ, ಅದು ಪಾಲನೆ ಮಾಡ್ತಾ ಬಂದಿದ್ದೀವಿ. ಇವತ್ತು ಏಕಾಏಕಿ ವಿದ್ಯುತ್ ಗುತ್ತಿಗೆದಾರರ ಅವಶ್ಯಕತೆ ಇಲ್ಲ, ಈಸಿ ಡೂ ಬಿಸ್ನೆಸ್, ಯಾರು ಕನ್ಸ್ಯೂಮರ್ ಇದ್ದಾರೆ ಅವರೇ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳೋದು ಅಂತ ಒಂದು ಪ್ರಸ್ತಾವನೆಯನ್ನು ಫೈನಲ್ ಹಂತಕ್ಕೆ ತಕೋಗಿ ಇಟ್ಟಿದ್ದಾರೆ. ಇದರ ವಿರುದ್ಧವಾಗಿ, ನಮ್ಮ ಅಸ್ತಿತ್ವದ ವಿರುದ್ಧವಾಗಿ ನಾವು ಇದೇ ದಿನಾಂಕ 22 ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ವಿದ್ಯುತ್ ಗುತ್ತಿಗೆದಾರರು, ವೈರ್ಮೆನ್ಸು, ಸೂಪರ್ವೈಸರು, ನಮ್ಮ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರೊಟೆಸ್ಟ್ಗೆ ಬರ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯ ವಿದ್ಯುತ್ ಕ್ಷೇತ್ರಕ್ಕೆ ಟಾಟಾ ಕಂಪನಿ ಎಂಟ್ರಿ ಮತ್ತು ಖಾಸಗೀಕರಣ ನೀತಿಯು ಗ್ರಾಹಕರಿಗೆ ಭಾರಿ ಬಿಲ್ ಕಂಟಕ ಹಾಗೂ ರೈತರ ಉಚಿತ ವಿದ್ಯುತ್ ರದ್ದತಿಯ ಆತಂಕ ತಂದಿದೆ. ಇಲಾಖೆಯ ಈ ನಿರ್ಧಾರದ ವಿರುದ್ಧ ವಿದ್ಯುತ್ ಗುತ್ತಿಗೆದಾರರು ಅನಿರ್ದಿಷ್ಟಾವಧಿ ಮಹಾ ಮುಷ್ಕರ ಆರಂಭಿಸ್ತಾ ಇದ್ದು, ಸರ್ಕಾರ ಹಿಂದೆ ಸರಿಯದಿದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಉಗ್ರ ರೂಪ ತಾಳಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.